ಮಾಲಿನಿ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ಇವತ್ತು ನಾನು ನೀರು ದೋಸೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ರಾತ್ರಿನೇ ನಾನು 1 ಪಾವಷ್ಟು ದೋಸೆ ಅಕ್ಕಿನ ನೆನೆ ಹಾಕಿದ್ದೆ. ಈಗ ಬೆಳಗ್ಗೆ ರುಬ್ತಾ ಇದ್ದೀನಿ. 1 ಪಾವ್ ಅಕ್ಕಿಗೆ 1/4 ಪಾವು ತೆಂಗಿನಕಾಯಿ ತುರಿ ಇದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇದನ್ನು ನೈಸಾಗಿ ರುಬ್ಕೊಂಡು ಬರಬೇಕು. ನೋಡಿ ರುಬ್ಬಿದ್ದೀನಿ. ಹೀಗಂದರೆ ಒಂಚೂರು ತರ್ತರಿ ಇರಬಾರ್ದು, ಅಷ್ಟು ಸ್ಮೂತ್ ಇರಬೇಕು. ಈ ಥರ ರುಬ್ಕೊಂಡು ಬರ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಹೀಗೆ ಇಟ್ಬಿಡೋಣ. ಆಮೇಲೆ ದೋಸೆ ಹಾಕಬೇಕು. ಕೆಲವರು ಇದಕ್ಕೆ ತೆಂಗಿನಕಾಯಿ ಹಾಕಲ್ಲ, ಆದರೆ ತೆಂಗಿನಕಾಯಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ, ಜೊತೆಗೆ ಫ್ಲೇವರ್ ಕೂಡ ಇರುತ್ತೆ. ನೀರು ದೋಸೆನ ನೆಂಚ್ಕೊಳ್ಳೋಕ್ಕೆ ಸಿಂಪಲ್ಲಾಗಿ ಒಂದು ಗ್ರೇವಿ ಮಾಡೋದು ತೋರಿಸ್ತೀನಿ. ಇದಕ್ಕೇನು ಜಾಸ್ತಿ ಬೇಕಿಲ್ಲ. ಈರುಳ್ಳಿ ಆಲೂಗೆಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ರುಬ್ಬಕ್ಕೆ ತೆಂಗಿನಕಾಯಿ, ಒಂದು ಒಳಮುಷ್ಟಿ ಹುರುಗಡ್ಲೆ, ಇದು ಖಾರ ಇದೆ ಅದಕ್ಕೆ 2 ಚಿಕ್ಕದು ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿನ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇಷ್ಟೇ. ಇದಿಷ್ಟೊಂದು ರುಬ್ಕೊಂಡು ಬಂದು ಇದೊಂದು ಕುದಿಸಿದ್ರಾಯ್ತು. ಸಿಂಪಲ್ಲಾಗಿರುತ್ತೆ ಈ ಗ್ರೇವಿ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೋಡಿ ರುಬ್ಕೊಂಡು ಬಂದೆ. ಹೇಳಕ್ಕೆ ಮರ್ತೆ, ನಾನು ಈ ಬೌಲ್ನಲ್ಲಿ 3/4 ತೆಂಗಿನಕಾಯಿ ತೊಗೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ಕುದೀತಾ ಇರಲಿ. ಅಷ್ಟರಲ್ಲಿ ಕಾಯಿ ಬೆಲ್ಲ ಮಾಡೋದು ತೋರಿಸ್ಕೊಡ್ತಿದ್ದೀನಿ. ಇದನ್ನು ಕುಂದಾಪುರ ಸೈಡ್, ಉಡುಪಿ ಸೈಡ್ನಲ್ಲಿ ನೀರು ದೋಸೆಗೆ ಮಾಡ್ಕೋತಾರೆ. ಸಿಹಿ ಇದು ಇದಕ್ಕೆ ನೋಡಿ ಈ ಚಿಕ್ಕ ಸೌಟಲ್ಲಿ 2 ಬೆಲ್ಲ ಹಾಕ್ತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪನೇ ನೀರು ಹಾಕಿಬಿಟ್ಟು ಈಗ ಅದನ್ನು ಕರಗಿಸೋಕ್ಕಿಡ್ತೀನಿ. ಆ ಕಾಯಿ ಬೆಲ್ಲ ಕುದೀತಾ ಇದೆ, ಕರಗಿಬಿಟ್ಟು ಅದಕ್ಕಿಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಆ ಸೌಟಲ್ಲಿ 4 ಬೆಲ್ಲ ಹಾಕಿದ್ನಲ್ಲ, ಅದೇ ಸೌಟಲ್ಲೇ 4 ಅಳತೆ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದಾಗಿದೆ ಕಾಯಿ ಬೆಲ್ಲ. ಹಾಗೇ ಇಲ್ಲ. ಇಲ್ಲಿ ನೋಡಿ ಆಲೂಗೆಡ್ಡೆ ಈರುಳ್ಳಿ ಗ್ರೇವಿ ರೆಡಿಯಾಗಿದೆ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ, ಅತಿ ಮಸಾಲೆ ಇರೋಲ್ಲ. ಆಮೇಲೆ ನೀರು ದೋಸೆಗೆ ಕಾಯಿ ಬೆಲ್ಲ. ನೋಡಿ ದೋಸೆ ಕಾವಲಿ ಚೆನ್ನಾಗಿ ಕಾದಿದೆ. ಇಷ್ಟು ನೀರು ಮಾಡ್ಕೊಂಡಿದ್ದೀನಿ ನೋಡಿ. ಹರಡಬಾರ್ದು, ಇದನ್ನು ಸುಮ್ಮನೆ ಹೀಗೆ ಹಾಕ್ಕೊಂಡು ಮುಚ್ತಿದ್ದೀನಿ. ನೋಡಿ ಎಷ್ಟು ತೆಳ್ಳಕ್ಕಿದೆ. ನೋಡಿ ತುಂಬ ರುಚಿಯಾದ ನೀರು ದೋಸೆ. ಇದು ಆಲೂಗೆಡ್ಡೆ ಈರುಳ್ಳಿ ಗ್ರೇವಿ ಮತ್ತು ಕಾಯಿ ಬೆಲ್ಲದ ಜೊತೆಗೆ. ನೋಡಿ ರೆಡಿಯಾಗಿದೆ. ಇದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.